ಎಲ್ಲರಿಗೂ ನಮಸ್ಕಾರ. ಬಹುಶಃ ನೀವು ಬೇರೆ ಬೇರೆ ಊರುಗಳಿಗೆ ಹೋಗಬೇಕು ಅಂದಾಗ ನಿಮ್ಮ ರಸ್ತೆಯ ಎಡಭಾಗದಲ್ಲಿ ಬಣ್ಣ ಬಣ್ಣದಂತಹ ಮೈಲ್ ಸ್ಟೋನ್ಗಳನ್ನು ನೋಡಿರ್ತೀರಿ. ಅಂದರೆ ಅಲ್ಲಿ ಮುಂದಿನ ಊರು ಎಷ್ಟು ಕಿಲೋಮೀಟ್ರ್ ಇದೆ ಏನು ಅಂತ ತೋರಿಸೋದು. ಅದರಲ್ಲಿ ಕೆಲವೊಂದು ಹಳದಿ ಬಣ್ಣ ಇರುತ್ತೆ, ಹಸಿರು ಬಣ್ಣ ಇರುತ್ತೆ. ಈ ಪ್ರತಿಯೊಂದು ಬಣ್ಣಕ್ಕೂ ಪ್ರತಿಯೊಂದು ಕಲರ್ಗೂ ಒಂದೊಂದು ರೀತಿಯ ಅರ್ಥ ಇದೆ. ಅದು ಏನು ಅಂತ ತಿಳಿಸ್ಕೊಡುವಂಥ ಪುಟ್ಟ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ಹಳದಿ ಬಣ್ಣದ ಕಲ್ಲುಗಳನ್ನು ಏನಕ್ಕೆ ತೋರಿಸ್ತಾರೆ ಅಂದರೆ, ಇದು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂದರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ, ಇವರು ರಸ್ತೆಗಳನ್ನು ಮೇಂಟೈನ್ ಮಾಡ್ತಾರೆ. ಕೇಂದ್ರ ಸರ್ಕಾರದ ಸುಪರ್ದಿಯಲ್ಲಿರ್ತದೆ. ಎರಡನೇದಾಗಿ ಹಸಿರು ಬಣ್ಣದ ಮೈಲ್ ಸ್ಟೋನ್ಗಳು, ಇವು ರಾಜ್ಯ ಹೆದ್ದಾರಿಗಳನ್ನು ಸೂಚಿಸುವಂಥದ್ದು, ಅಂದರೆ ಸ್ಟೇಟ್ ಹೈವೇ ಅಂತ. ಇದನ್ನು ಆಯಾ ರಾಜ್ಯ ಸರ್ಕಾರಗಳು ನೋಡಿಕೊಳ್ತದೆ. ಆ ರಸ್ತೆ ರಿಪೇರಿ ಇರ್ಬೋದು, ಗುಣಮಟ್ಟವನ್ನು ನೋಡಿಕೊಳ್ಳುವಂಥದ್ದು ಆಯಾ ಸಂಬಂಧಪಟ್ಟಂತಹ ರಾಜ್ಯ ಸರ್ಕಾರಗಳು. ಮತ್ತು ನೀಲಿ ಬಣ್ಣದ ಕಲ್ಲುಗಳು ನೋಡ್ತಾ ಇದ್ದರೆ ಬ್ಲೂ ಬಣ್ಣ, ಇದು ನಗರ ಅಥವಾ ಜಿಲ್ಲಾ ರಸ್ತೆ ಅಂತ ಹೇಳಿ ನೀವು ಕರಿಬಹುದು. ಅಂದರೆ ಅರ್ಥ, ಇದನ್ನು ಅಲ್ಲಿರುವಂತಹ ಸ್ಥಳೀಯ ನಿಗಮ ಮಂಡಳಿಗಳು ನೋಡ್ಕೊತವೆ. ಅಂದರೆ ಜಿಲ್ಲಾ ಆಡಳಿತ ಆ ರಸ್ತೆಗಳನ್ನು ಅಭಿವೃದ್ಧಿ ಕಾರ್ಯಗಳನ್ನು ನೋಡ್ಕೊಳ್ತವೆ. ಮತ್ತು ಕಪ್ಪು ಬಣ್ಣದ ಕಲ್ಲುಗಳನ್ನು ನೋಡಿದ್ರೆ, ಒಂದು ಕಾಲು ಭಾಗ ಮೇಲ್ಗಡೆ ಕಪ್ಪು ಬಣ್ಣ ಇದು ಮಾಡಿರ್ತಾರೆ, ಇವನ್ನ ಗ್ರಾಮೀಣ ರಸ್ತೆಗಳು ಅಂತ ಕರೀತಾರೆ. ಅರ್ಥಾತ್ ಈ ಹಳ್ಳಿಗಳಿಗೆ ಸಂಪರ್ಕವನ್ನು ನೀಡುವಂತಹ ರಸ್ತೆಗಳನ್ನು ಕರೀತಾರೆ. ಇನ್ನು ಕಡೆಯದಾಗಿ ಈ ಕೆಂದು ಬಣ್ಣ ಅಥವಾ ಕೆಮ್ಮಚ್ಚು ಬಣ್ಣದ ಅಥವಾ ಆರೆಂಜ್ ಕೇಸರಿ ಬಣ್ಣದ ಈ ಕಲ್ಲುಗಳನ್ನು ನೋಡಿದಾಗ ಸಾಮಾನ್ಯವಾಗಿ ಧಾರ್ಮಿಕ ಸ್ಥಳಗಳಿಗೆ ಹೋಗುವಂಥ ರಸ್ತೆಗಳು ಅಂತ ಕರೀಬಹುದು. ಅಷ್ಟೇ ಅಲ್ಲ, ಈ ಎಲ್ಲ ವಿಶೇಷವಾದಂಥ ರಸ್ತೆಗಳನ್ನು ಪ್ರಧಾನಮಂತ್ರಿ ಗ್ರಾಮ್ ಸಡಕ್ ಯೋಜನೆಯಲ್ಲಿ ನಿರ್ಮಿಸಲಾಗಿರುತ್ತೆ. ಉದಾಹರಣೆಗೆ ಈ ಕೊಲ್ಲೂರು, ಶೃಂಗೇರಿ ಅಥವಾ ಶಿರಡಿ ಇಂತಹ ಕ್ಷೇತ್ರಗಳಿಗೆ ಹೋಗಬೇಕಂದಾಗ ಇಂತಹ ಆರೆಂಜ್ ಕಲರ್ ಇರುವಂತಹ ಕಲ್ಲುಗಳನ್ನು ನೋಡ್ಬೋದು. ಎಲ್ಲ ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅಂತ ನಾನು ಭಾವಿಸ್ತೇನೆ. ಥ್ಯಾಂಕ್ ಯು.